ಸಿಂಹರಾಶಿ, ಸಾಲಗಾರರ ಕಾಟ ಹೆಚ್ಚಾಗಬಹುದು. ಇದು ಎಲ್ಲರಿಗೂ ಅನ್ವಯವಾಗುತ್ತಾ ಅಂತ ಕೇಳಿದ್ರೆ, ಯಾರು ಸಾಲ ಮಾಡಿದ್ದೀರೋ, ಯಾರು ಆ ರೀತಿಯ ವ್ಯವಹಾರಗಳನ್ನು ನಡೆಸ್ತಾ ಇದ್ದೀರೋ ಅವರಿಗೆ ಹೆಚ್ಚು ಅನ್ವಯವಾಗ್ತಕ್ಕಂಥದ್ದು. ಯಶಸ್ಸಿದೆ, ಅಲ್ಪ ಪ್ರಯತ್ನದಿಂದ ನಿಮ್ಮ ಕೆಲಸಗಳಾಗತ್ತೆ. ಪ್ರಯತ್ನನೇ ಮಾಡದೆ ಹೋಗಿಬಿಟ್ರೆ ಏನೂ ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ಬಂಧುಗಳಿಂದ ಸಹಾಯವಾಗಲಿ, ಅನುಕೂಲವಾಗಲಿ ಸಿಕ್ಕುವಂತಹ ದಿವಸ ಇದು. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಅನುಕೂಲ ಇರುವಂತಹ ದಿವಸ. ಬೇರೆಯವರ ಕಷ್ಟ ಅಥವಾ ಅವರ ಇರತಕ್ಕಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು, ಅದಕ್ಕೆ ಪೂರಕವಾಗಿ ನಡ್ಕೊಳ್ಬೇಕಾದಂಥದ್ದು. ಮನಸ್ಥಿತಿಯನ್ನು ಹಾಗೆ ಕಾಯ್ದುಕೊಳ್ಳಿ, ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ನಿಮ್ಮ ಸಂತೋಷವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಹಣದ ವಿಚಾರದಲ್ಲಿ ನಿಮ್ಮ ಆದಾಯವನ್ನು ಗಮನಿಸ್ಕೊಳ್ಳಿ. ಆನಂತರದಲ್ಲಿ ಖರ್ಚಿಗೆ ಅಥವಾ ಬೇರೆ ಬೇರೆ ಹಣ ಹೂಡಿಕೆಗೆ ಮುಂದಾಗುವಂಥದ್ದು ಒಳ್ಳೆಯದಾಗಿರುತ್ತೆ. ಕಾರ್ಯಕ್ಷೇತ್ರದಲ್ಲಿ ತತ್ಕ್ಷಣದ ಬದಲಾವಣೆ ಏನಿದೆ ಅದು ನಿಮಗೆ ವಿಶೇಷವಾಗಿ ಪರಿಣಾಮವನ್ನು ಬೀರುತ್ತೆ. ಬೇರೆಯವರ ಪ್ರೀತಿಗೆ, ಬೇರೆಯವರ ಅಭಿಮಾನಕ್ಕೆ ನೀವು ಪಾತ್ರರಾಗಬಹುದು. ಬೇರೆಯವರು ನಿಮ್ಮ ಹತ್ರ ಬಂದು ಅವರ ಕಷ್ಟವನ್ನು ಹೇಳ್ಕೊಳ್ಬಹುದು. ಕಾರಣ ನಿಮ್ಮಿಂದ ಏನಾದರೂ ಪರಿಹಾರ ಸಿಕ್ಕತ್ತೆ, ಸಹಾಯ ಆಗತ್ತೆ ಅನ್ನುವ ಭಾವನೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಮಾನಸಿಕವಾದಂತಹ ದುಃಖ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಕಾಡಬಹುದು. ಹಣ ಇದೆ ಆದರೆ ನೆಮ್ಮದಿ ಇಲ್ಲ. ಏನು ಮಾಡ್ತೀರಿ ಹಣವನ್ನು ಇಟ್ಟುಕೊಂಡು? ಮಾನಸಿಕವಾದಂತಹ ನೆಮ್ಮದಿ ಬೇಕಲ್ಲ, ಅದು ಸಿಗ್ತಾ ಇಲ್ಲ ಅನ್ನುವಂಥದ್ದು. ಮನೆಯಲ್ಲಿ ಪರಸ್ಪರ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಮಾತಿನಿಂದಲೇ ಅಪಮಾನವನ್ನು ಮಾಡಿಕೊಳ್ತೀವಿ. ಇಲ್ಲ ಸಲ್ಲದ ಮಾತುಗಳನ್ನು ಆಡುವಂಥದ್ದು. ಯಾವಾಗ ಮಾತಾಡಬೇಕೋ ಆವಾಗ ಸುಮ್ಮನಿರುವಂಥದ್ದು. ಯಾವಾಗ ಮಾತನ್ನು ಆಡಬಾರ್ದೋ ಆವಾಗ ನಿಮ್ಮ ಸ್ಥಾನ, ಮಾನ, ಗೌರವ ಎಲ್ಲವನ್ನು ಮೀರಿ ಮಾತಾಡ್ತಕ್ಕಂಥದ್ದು. ಇದು ಎರಡೂ ಕೂಡ ಅವಮಾನಕ್ಕೆ ಹಾದಿಯಾಗತ್ತೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ 8 ಸಲ ಹೇಳಿಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ, ಆಧ್ಯಾತ್ಮಿಕವಾದಂತಹ ಲಾಭಕ್ಕೋಸ್ಕರವಾಗಿ ಧ್ಯಾನದ ಮರೆಯನ್ನು ಹೋಗಬೇಕು. ಪ್ರೇಮಿಗಳಿಗೆ ಸಾಧಾರಣವಾದಂತಹ ದಿವಸ ಇದು. ಅಂದರೆ ನಿಮ್ಮ ಚಿಂತನೆಗೆ ಅನನುಕೂಲವಾದಂತಹ ದಿವಸ ಅಂತ ಹೇಳಬೇಕು. ವೈವಾಹಿಕ ಜೀವನದ ಏರಿಳಿತಗಳ ಅನುಭವ ಈ ದಿವಸ ಕೆಲವು ಗೃಹಸ್ಥರಿಗೆ ಆಗ್ತಕ್ಕಂಥದ್ದಾಗತ್ತೆ. ಸಾಮಾಜಿಕವಾದಂತಹ ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕವಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗೋದಕ್ಕೆ ಯೋಗ ಇದೆ. ನಿಮ್ಮ ಬುದ್ಧಿವಂತಿಕೆ ಏನಿದೆ ಅದು ಈ ದಿವಸ ಕೆಲಸ ಮಾಡ್ತಕ್ಕಂಥದ್ದು. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೋಡ್ತೀರಿ, ಸಮಾಧಾನವಾಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ತುಂಬ ಅನುಕೂಲವಾಗ್ತಕ್ಕಂತಹ ಸಮಯ ಅಥವಾ ದಿವಸ ಅಂತ ಹೇಳಬೇಕಾದಂಥದ್ದು. ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ. ಶುಭವಾಗಿ.